ಅಸಮಾಧಾನ. ಚುನಾವಣೆಯಲ್ಲೂ ಕೂಡ ನಿಮಗೆ ಅವಕಾಶ ಎಲ್ಲೋ ಒಂದು ಕಡೆ ಅಲ್ಲೂ ತಪ್ಪಿಸಿದ್ರು. ಈಗಲೂ ಕೂಡ ಮಗನಿಗೆ ಏಕೆ ವೈಯಕ್ತಿಕವಾಗಿ ನಿಮಗೆ ನನಗೂ ಆತ್ಮೀಯ ಸ್ನೇಹಿತರು ಒಂದೇ ತಟ್ಟೆಗೆ ಊಟ ಮಾಡ್ತಿದ್ದವ್ರು ನಾವು. ಅವರ ಕೆಲವು ದೋಷಗಳನ್ನು ನೇರವಾಗಿ ಅವ್ರಿಗೆ ನಾನು ಹೇಳಿದೆ, ಇಂತಿಂಥ ತಪ್ಪುಗಳು ನೀವು ಮಾಡ್ತಾ ಇದ್ದೀರಿ, ಇದು ಒಳ್ಳೇದಲ್ಲ, ನಮ್ಗೆ ಇನ್ನೊಬ್ಬ ಯಡಿಯೂರಪ್ಪ ಸಿಗೋದಿಲ್ಲ ಅಂತಂಥ ಸಂದರ್ಭದಲ್ಲಿ ಅವರು ಒಂದು 3-4 ಸರಿ ನಾನು ಹೇಳಿದಂಥ ಸಂದರ್ಭದಲ್ಲಿ, ಯಾಕಂದರೆ ಯಡಿಯೂರಪ್ಪನವ್ರ ಬಗ್ಗೆ ಆಪಾದನೆ ಬಂದಿದ್ದು ನಮಗೆ ಸಮಾಧಾನ ಆಗ್ತಿರ್ಲಿಲ್ಲ, ನಮಗೆ ನೋವಾಗುತ್ತೆ. ಕೊನೆ ಅವ್ರು ಹೇಳಿದ್ರು ನನ್ನ ವೈಯಕ್ತಿಕ ವಿಚಾರಗಳಪ್ಪ, ಇದ್ರ ಬಗ್ಗೆ ಈ ಥರ ಆಗ್ಬಾರ್ದು. ಅಲ್ಲಿಂದ ನಾನು ಸರ್ಕೊಂಡೆ. ನಂಬರ್ 1. ನಂಬರ್ 2, ಅವ್ರು KGP ಹೋದ್ರು. ಯಾವುದೇ ಕಾರಣಕ್ಕೂ KGP ಹೋಗಲಿಲ್ಲ. ಈ ಥರದ ಅನೇಕ ಅಂಶಗಳು ಇರ್ಬೋದು. ನನ್ನ ಮಾತು ಕೇಳ್ತಾ ಇಲ್ಲಲ್ಲ. ನಾನು ಈ ಪಕ್ಷ ಕೊಟ್ಟಂಥ ಸಂಸ್ಕಾರದಿಂದ ಈ ಸಂಘಟನೆಗೆ ನಿಷ್ಠೆ ಆಗಿ ಬಂದೇವನ ಯಾವುದೇ ವ್ಯಕ್ತಿ ಪರವಾಗಿ ನಾನು ಹೋಗಲಿಲ್ಲ. ಅದು ಅವರ ಬೇಸರ ಆಗಿರುತ್ತೆ.